ಮೂಡಾ ವಿಚಾರದಲ್ಲಿ ಇಡಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅದರಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ಸಂಕಷ್ಟನ. ಮೂಡಾ ಕೇಸ್ನಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳ ವಿಚಾರಣೆ ಬಳಿಕ ಸಚಿವರಿಗೂ ಇಡಿ ನೋಟಿಸ್ ಹೋಗುತ್ತಾ? ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಗೆ ಮೂಡಾ ಬರೋದ್ರಿಂದ ಅಧಿಕಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೂ ಕೂಡ ಸಂಕಷ್ಟನ. ಆಕ್ಚುಲಿ ಇಲ್ಲಿಯವರೆಗೂ ಬರಬೇಕಾಗಿರುವಂತ ಅಗತ್ಯತೆ ಇರಲಿಲ್ಲ. ಕಾರಣ ಮೂಡಾ ಇರೋದ್ರಿಂದ, ಅಲ್ಲಿ ಮೂಡಾಕ್ಕೆ ಆಯುಕ್ತರು ಕೂಡ ಇರೋದ್ರಿಂದ, ಅಲ್ಲಿ ಆ ವಿಚಾರದಲ್ಲಿ ಅಲ್ಲಿ ಏನು ನಡಿಬೇಕು ಅದೆಲ್ಲವೂ ಕೂಡ ಮೂಡಾದಲ್ಲೇ ಆಗಬೇಕಾಗಿದ್ದು. ಇಲ್ಲಿಯವರೆಗೂ ಬರ್ತಾ ಇದೆ ಅಂತಂದ್ರೆ ದಾಲ್ ಮೇ ಕುಚ್ ಕಾಲಾ ಹೇ ಅನ್ನುವಂಥದ್ದಂತೂ ಕಾಣಿಸ್ತಾ ಇದೆ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಮುರಳಿ, ಈಗ ದಾಲ್ ಮೇ ಕುಚ್ ಕಾಲಾ ಹೇ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸಿಕೊಳ್ತಾ ಇದೆ. ಇದರಲ್ಲಿ ಇಲ್ಲದೆ ಇದ್ದಿದ್ರೆ ನಗರಾಭಿವೃದ್ಧಿ ಇಲಾಖೆಯವರೆಗೂ ಕೂಡ ಇದು ಬರುವಂತ ಅಗತ್ಯತೆ ಇರಲಿಲ್ಲ. ಮೂಡಾದಲ್ಲಿರುವಂಥ ಫೈಲ್ಸ್ಗಳನ್ನು ಮಾತ್ರ ತನಿಖೆ ಮಾಡಿಕೊಂಡು ಅದೇನಿದೆ ಅದ್ರ ಅಲ್ಲೇ ಬಗೆಹರಿಸಬಹುದಾಗಿತ್ತು. ಬಟ್ ಇಲ್ಲಿಯವರೆಗೂ ಬರ್ತಾ ಇದೆ ಅಂತಂದ್ರೆ ಇದರ ವ್ಯಾಪ್ತಿ ಆಲದ ಮರದ ರೀತಿಯಲ್ಲಿ ವಿಶಾಲತೆಯನ್ನ ಪಡೆದುಕೊಂಡಿದೆ. ಸಚಿವರಿಗೂ ಕೂಡ ಇದು ಬಂದು ತಗಲಾಕೊಳ್ಳುತ್ತೆ ಅನ್ನುವಂಥದ್ರಲ್ಲಿ ಏನಾದರೂ ಸಂಶಯ ಇದ್ದಂಗೆ ಇದೆಯಾ ಅಂತ? ಖಂಡಿತ ಅರುಣ್, ಇದನ್ನ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ಳಾಗ್ತಾ ಇದೆ. ಯಾಕೆಂದ್ರೆ ತನಿಖೆ ಹಂತ ಪ್ರಾಮುಖ್ಯತೆ ಘಟ್ಟಕ್ಕೆ ಅಂದ್ರೆ ಪ್ರಮುಖ ಘಟ್ಟಕ್ಕೆ ತಲುಪ್ತಾ ಇರುವಂಥದ್ದು. ಪ್ರಮುಖ ಘಟ್ಟಕ್ಕೆ ತಲುಪ್ತಾ ಇರೋ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ CM ಅವರ ಪತ್ನಿಯವರನ್ನ ವಿಚಾರಣೆ ಮಾಡುವಂಥದ್ದು ಇರ್ಬೋದು, CM ಅವರನ್ನ ವಿಚಾರಣೆ ಮಾಡುವಂಥದ್ದು ಇರ್ಬೋದು, ಇದೆಲ್ಲ ಕೂಡ ನಿರೀಕ್ಷೆಗಳು ಇದಾವೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಮೂಡಾದಲ್ಲಿ ಆಗಿದಂತ ಬೆಳವಣಿಗೆಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಹೇಳಿಕೆಗಳನ್ನ ಪಡ್ಕೊಳ್ತಾ ಇರುವಂಥದ್ದು. ಮುಂದಿನ ಹೊತ್ತುಗಳಲ್ಲಿ ಈಗ ಭೈರತಿ ಸುರೇಶ್ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಹೋಲ್ಡ್ ಮಾಡ್ತಾ ಇದ್ದೀನಿ ಮುರಳಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ.